ಇವತ್ತು ಒಂದು ಜನರಲ್ ಆಗಿ ಹೇಳಬೇಕಂದ್ರೆ ಇದು ಒಂದು ಎಲ್ಲ ಮನೆಗಳಲ್ಲಿ ಅರಳಿ ವೃಕ್ಷ ಏನಕ್ಕೆ ಬರ್ತಾ ಇದೆ, ನಮ್ಮ ಮನೇಲಿ ಅರಳಿ ವೃಕ್ಷ ಏನಕ್ಕೆ ಬಂತು? ಸುಮಾರು ಒಂದು ದಿನಕ್ಕೆ ಒಂದು 40ರಿಂದ 50 ಜನ ಈ ಪ್ರಶ್ನೆ ಹಾಕ್ತಾ ಇದ್ದಾರೆ ದಿನ. ಸ್ವಾಮಿ ನಮ್ಮಲ್ಲಿ ಅರಳಿ ಮರ ಬಂದದೆ, ಸ್ವಾಮಿ ನಮ್ಮಲ್ಲಿ ನಾನು ಇದೇನಪ್ಪ ಇದು ಒಂದು ದಿನ ಹೇಳೋದಕ್ಕೆ 15-12 ದಿನ ಆದರೂ ಇನ್ನೂ ನಿಂತೇ ಇಲ್ಲ, ದಿನ ಬರ್ತಾನೆ ಇದೆ. ಯಾಕೆ ಬರ್ತೆ ಅರಳಿ ಮರ? ನಾವೇನು ಮಾಡೋಣ? ಇನ್ನೊಬ್ರು ಹಾಕವ್ರೆ, ಪಕ್ಕದ ಮನೇಲಿದೆ, ನಾವು ಒಂದೇ ಕಾಂಪೌಂಡಲ್ಲಿದ್ದೀವಿ, ನಮ್ಗೇನಾರು ಆಗುತ್ತಾ? ಎಷ್ಟೊಂದು ಸೂಕ್ಷ್ಮತೆಯನ್ನು ಗಮನಿಸ್ತಾ ಇದ್ದಾರೆ. ನಾನು ಅಂದ್ಕೊಂಡೆ ಇಷ್ಟು ಭಯ ಜನಗಳಿಗೆ ಬಂದರೆ ಭಯ ಅಲ್ಲ, ತಿಳ್ಕೊಳ್ತಕ್ಕಂಥ ಒಂದು ಪರಿಸ್ಥಿತಿಗೆ ನಾವು ಹೋಗ್ತಾ ಇದ್ದೀವಲ್ಲ, ಅದು ನಮಗೆ ಖುಷಿ ಆಗ್ತಕ್ಕಂಥದ್ದು. ಯಾಕೆಂದರೆ ಏನಕ್ಕೆ ಬಂತು, ಅದು ಬರೋ ಉದ್ದೇಶ ಏನು ಅಂತ ನೀವು ತಿಳ್ಕೊಂಬಿಟ್ರೆ ನೀವೇ ಅದಕ್ಕೆ ತೀರ್ಮಾನ ಮಾಡೋದಕ್ಕೆ ಒಂದು ಪ್ರಯತ್ನವನ್ನು ಮಾಡ್ಬೋದು. ಯಾಕೆ ಅರಳಿ ವೃಕ್ಷ ಅಂದರೆ ಈ ಕಲಿಯುಗದಲ್ಲಿ, ಈ ಆಧುನಿಕ ಯುಗದಲ್ಲಿ ಮನುಷ್ಯನಿಗೆ ಸರ್ವೇ ಸಾಮಾನ್ಯವಾಗಿ ರಕ್ತಕ್ಕೆ ಸಂಬಂಧಪಟ್ಟಂಥ ಕಾಯಿಲೆ ಜಾಸ್ತಿ ಪರ್ಸೆಂಟೇಜ್ ಇದೆ. ಎರಡನೇದು, ಈ ರಕ್ತಕ್ಕೆ ಸಂಬಂಧಪಟ್ಟಂಥ ಕಾಯಿಲೆಯ ಹಿನ್ನೆಲೆ ಯಾವುದು? ನರಮಂಡಲ ಅಂದರೆ ನಮ್ಮ ದೇಹದಲ್ಲಿರ್ತಕ್ಕಂತಹ ನರಗಳಲ್ಲಿ ನಾವು ಏನು ರಕ್ತ ಚಲನೆ ಆಗಬೇಕು ಅಂತಕ್ಕಂಥದ್ದನ್ನು ಇಟ್ಕೋತೀವೋ ಅದು ಹಲವಾರು ರೀತಿಯ ಒಂದು ಸಮಸ್ಯೆಯಿಂದ ನರಮಂಡಲದ ಮೂಲ ಕಾರಣದಿಂದಾಗಿ ರಕ್ತಕ್ಕೆ ಸಂಬಂಧಪಟ್ಟಂತಹ ವಿಚಾರಕ್ಕೆ ಬಂದಾಗ ನಮಗೆ ದೇಹದ ಕೇಂದ್ರ ಬಿಂದು, ನಮ್ಮ ದೇಹದ ಹೆಡ್ ಆಫೀಸ್ ಯಾವುದು ಅಂದರೆ ಮೆದುಳು. ಹೌದಾ? ನಮ್ಮ ದೇಹದ ಹೆಡ್ ಆಫೀಸ್ ಯಾವುದು ಅಂದರೆ ಮೆದುಳು. ಈಗ ಮೆದುಳಿಗೆ ಇಲ್ಲಿ ತುಂಬ ಸಮಸ್ಯೆಯನ್ನು ಒಡ್ಡುವಂತಹ ಲಕ್ಷಣಗಳಿದೆ.